ಅವನಿಗೆ ಅದು ಇದನ್ನ ಸರ್ಟಿಫೈ ಮಾಡಕ್ ಕೊಟ್ರ ಅದು ಇಲ್ಲ. RI ಕೊಡ್ಬೋದಂತೆ. ಎಲ್ಲಿ ಕೊಡ್ಬೋದು? ಅಟಲ್ ಕೇಂದ್ರದಲ್ಲೂ ಕೊಡ್ಬೋದು, ಬೆಂಗಳೂರು 1 ಅಲ್ಲೂ ಕೊಡ್ಬೋದು, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಏನ್ ನಡೆಸಿದಿರಿ ನೀವು? ಈ ದೇಶದ ಭದ್ರತೆ ಕತೆ ಏನಾಗ್ಬೇಕು? ಇಷ್ಟೊಂದು ಜನ ನುಸುಳುಕೋರರು ಇಲ್ಲಿ ಬರ್ತಾ ಇದಾರೆ ಅಂತ ಪೊಲೀಸ್ ಇಲಾಖೆಗೆ ನಿಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿಗಳು ಒಂದ್ಸಾರಿ ಪೊಲೀಸ್ ಇಲಾಖೆ ಮೀಟಿಂಗ್ ಕರೀರಿ, ಅವ್ರ ಹತ್ರ ಕೇಳಿ ಕರ್ನಾಟಕದಲ್ಲಿ ಎಷ್ಟು ಜನ ನುಸುಳುಕೋರರು ಇದ್ದಾರೆ, ಅವ್ರ ಹತ್ರ ವರದಿ ಕೇಳಿ ದಯಮಾಡಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಎಷ್ಟು ಜನ ನುಸುಳುಕೋರರು ಇದ್ದಾರೆ ಅಂತ ಹೇಳಿ, ಯಾವ ದೇಶದವರು ಇದ್ದಾರೆ ಅಂತ. ಅವರೆಲ್ಲರಿಗೂ ನಾಳೆ RI ದುಡ್ಡು ತಗೊಂಡ ಅಥವಾ ಯಾವ್ದೋ ನಿಮ್ಮ ಒತ್ತಡಕ್ಕೋ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಶಿಕ್ಷಣ ಪಡೆಯೋದಕ್ಕೆ, ಉದ್ಯೋಗ ಪಡೆಯೋದಕ್ಕೆ, ಬೆನಿಫಿಟ್ ಪಡೆಯೋದಕ್ಕೆ ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಕೇಂದ್ರ ಚುನಾವಣಾ ಆಯೋಗ FIR ಮಾಡೋದಕ್ಕೆ 11-12 ಡಾಕ್ಯುಮೆಂಟ್ಸ್ ಏನು ಕೇಳಿದೆ, ಅದರೊಳಗಡೆ PRC ಒಂದು. ಹಾಗಾಗಿ ಇದು PRC ಅನ್ನೋದು ಇಲ್ಲಿಗಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲಿಂದ ಅಸ್ಸಾಮು ಮತ್ತೆ ಜಾರ್ಖಂಡ್ ಸೇರಿ ಅನೇಕ ರಾಜ್ಯಗಳು ಆಲ್ರೆಡಿ PRC ಕೊಟ್ಟಿವೆ. ಇದೇ ಕರ್ನಾಟಕ ಹೊಸ ರಾಜ್ಯ ಪರ್ಮನೆಂಟ್ ರೆಸಿಡೆನ್ಸಿ ಕಾರ್ಡ್ ಅನ್ನ ಕೊಡೋದಕ್ಕೆ ಆಗೋದಿಲ್ಲ. ಅವ್ರು ಬೇರೆ ಸರ್ಟಿಫಿಕೇಟ್ ಅನ್ನು ಕೇಳಿದ್ದಾರೆ. ಇದರಲ್ಲಿ ಯಾವ್ಯಾವ ಸರ್ಟಿಫಿಕೇಟ್ ಇದೆ. ಪರ್ಮನೆಂಟ್ ರೆಸಿಡೆಂಟ್ ಕಾರ್ಡ್ ಹೆಂಗ್ ಕೊಡೋಕ್ಕಾಗುತ್ತೆ? ಪರ್ಮನೆಂಟ್ ರೆಸಿಡೆಂಟ್ ಕಾರ್ಡ್ ಅನ್ನುವಂಥದ್ದನ್ನ ಸಪರೇಟ್ ಆಗಿ ಪ್ರಿಂಟ್ ಮಾಡಿ ಎಲ್ಲ ಉದ್ಯೋಗಗಳಿಗೆ ಎಲ್ಲ ಇದಕ್ಕೆ ಇದನ್ನೇ ನಾವು ಇನ್ನು ಮುಂದೆ ಪರಿಗಣಿಸ್ತೀವಿ ಅನ್ನುವಂಥದ್ದು ಮಾಡಕ್ಕಾಗಲ್ಲ. ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಮಾಡ್ಬೇಕಿದು. ನೀವು ಅಕ್ರಮ ವಲಸಿಗರಿಗೆ ಕೊಡ್ತೀರಂದ್ರೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕು. ವಲಸೆಯನ್ನ ಗುರುತಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಕೇಂದ್ರ ಸರ್ಕಾರದ ಕೆಲಸ. ಯಾರು ವಲಸಿಗರು, ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ, ಅಕ್ರಮವಾಗಿ ಬಂದಿರುವವರನ್ನು ಹೆಂಗ್ ಗುರುತು ಮಾಡ್ತಾರೆ ಇವರು? ಇವತ್ತು ಮಸೀದಿಗಳಲ್ಲಿ ಹೋಗಿ, ಮದ್ರಸಾಗಳಲ್ಲಿ ಹೋಗಿ ಇವರು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಈ ಸರ್ಟಿಫಿಕೇಟ್ ತಗೊಂಡ್ರೆ ನಾಳೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ಮೇಡಮ್ 10 ವರ್ಷ ಇದ್ರೆ ಸಾಕಂತ ಹೇಳಿದ್ರು. ಕರ್ನಾಟಕದಲ್ಲಿ 10 ವರ್ಷ ವಾಸ ಆಗಿರುತ್ತೆ. 8 ಕಂಡೀಷನ್ ಅದು ಒಂದು. ಅದೇ ಸರ್ಕಾರದ ಸರ್ಟಿಫೈ ಮಾಡ್ತಾರೆ 10 ವರ್ಷ. ಅದೇ 10 ವರ್ಷ ಇರಬೇಕು ಅಂತಂದ್ರೆ ಕರ್ನಾಟಕದಲ್ಲಿ 10 ವರ್ಷ ಇದ್ರು ಅಂತ ಸರ್ಟಿಫೈ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಂತ ನಾನು ಕೇಳ್ತಾ ಇದ್ದೀನಿ. ಯಾವ ಜವಾಬ್ದಾರಿ ಇರುವಂತ ಆಫೀಸರು ಇದನ್ನ ಕೊಡಬೇಕು. ಅಟ್ಲೀಸ್ಟ್ ನೀವು TC ಕೇಡರಿಗೆ ಕೊಟ್ರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೇಡರಿಗೆ ಕೊಟ್ರೆ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ಬಿಕಾಸ್ ಈಸ್ IAS ಆಫೀಸರ್, ಈಸ್ ಆನ್ಸರಬಲ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ. ನೀವು ಇಲ್ಲಿ RIಗೆ ಕೊಟ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಕರ್ನಾಟಕದಲ್ಲಿ PRC ಬೇಡ ಅಂದ್ರೆ ಎಲೆಕ್ಷನ್ ಕಮಿಷನ್ಗೆ ರಿಕ್ವೆಸ್ಟ್ ಮಾಡಿ. ನೀವು ಎಲೆಕ್ಷನ್ ಕಮಿಷನ್ಗೆ ಯಾಕೆ? ಎಲೆಕ್ಷನ್ ಕಮಿಷನ್ ಬೇರೆ ಸರ್ಟಿಫಿಕೇಟ್ ಕೇಳಿದ್ಯಲ್ಲ, ಅದನ್ನು ಕೊಡಬಹುದಲ್ಲ. ಡಾಕ್ಯುಮೆಂಟ್ ಇಂದ PRC ತೆಗೀರಿ ಅಂತ ಕೇಳಬಹುದಲ್ಲ. ಅದು ಯಾವುದನ್ನು ಬೇಕಾದ್ರೂ ಮಾಡಬಹುದು. ಕರ್ನಾಟಕ ರಾಜ್ಯದಲ್ಲಿ PRC ಬೇಡ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ SIR ನಡೆದಂತ ಅಕ್ರಮವನ್ನು ನೋಡಿದ ಮೇಲೆ ನಮ್ಗೆ ಅನ್ಸಿದೆ ಇವರು ಇದನ್ನ ದುರುಪಯೋಗ ಮಾಡ್ತಾರೆ. ಇವರು ಮತ್ತೆ ಮಸೀದಿಗಳಲ್ಲಿ ಮತ್ತೆ ಮದ್ರಸೆಗಳಲ್ಲಿ ಕೂತ್ಕೊಂಡು ಒಂದು ಸಮುದಾಯದವರನ್ನ ವೋಟರ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ. ನಮ್ಮವರನ್ನ, ಅದಕ್ಕೆ ಉದಾಹರಣೆ ನಾನು ನಿಮ್ಗೆ ಹೇಳಿದೆ ಗೋವಿಂದರಾಜನಗರದ್ದು. ನಮ್ಮವರನ್ನ ವೋಟರ್ ಲಿಸ್ಟ್ ಇಂದ ತೆಗಿಸಕ್ಕೆ ರಾತ್ರೋರಾತ್ರಿ ಯಾರಪ್ಪ ಹೋದ್ರು 5 ಗಂಟೆ ರಾತ್ರಿಗೆ ಇದರಲ್ಲಿ ನಮೂದಾಗುತ್ತೆ 4 ಗಂಟೆಗೆ ಎಷ್ಟು ವೋಟರ್ಸ್ ಇದ್ರು ಅಂದ್ರೆ ಸಂಜೆ 4 ಗಂಟೆಗೆ ವೋಟರ್ ಲಿಸ್ಟ್ ಅಲ್ಲಿ SIR ಅಲ್ಲಿ ಎಷ್ಟಾಗಿದೆ, ಎಷ್ಟು ವೋಟರ್ಸ್ ಇದ್ರು. ಬೆಳಿಗ್ಗೆ 10 ಗಂಟೆಗೆ ಎಷ್ಟಿದ್ರು. ರಾತ್ರೋರಾತ್ರಿ ಯಾರಪ್ಪ ಹೋಗಿ ಇದನ್ನು ಮಾಡಿದ್ದಾರೆ? ಮೈನಸ್ ಆದ್ರೂ ಯಾರು ಮಾಡಿದ್ದಾರೆ, ಪ್ಲಸ್ ಆದ್ರೂ ಯಾರು ಮಾಡಿದ್ದಾರೆ? ಯಾರು ರಾತ್ರಿ ಮನೆಗೆ ಹೋಗಿದ್ರು? ಡೇ ಟೈಮೇ ಹೋಗೋದಂತವ್ರು ಇವರು, ಹೌಸ್ ಟು ಹೌಸ್. ಇನ್ನು ರಾತ್ರಿ 5 ಗಂಟೆಗೆ ಎದ್ದು ಯಾರು ಮಾಡಿದ್ದಾರೆ? ಇದಕ್ಕೆ ಉತ್ತರ ಹೇಳ್ಬೇಕಲ್ಲ ಸರ್ಕಾರ. ಶಾಸಕರು ನಮ್ಮ ಕೆಲಸನೇ ಶಾಸನ ಮಾಡೋದು, ಗವರ್ಮೆಂಟ್ ಇಂದ ಆರ್ಡರ್ ಕೊಡ್ತೀವಿ, ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ಕೊಡೋದಲ್ಲ, ಸರ್ಕಾರದಿಂದ ಕೊಟ್ಟಿದ್ದನ್ನೇ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನು ಇವತ್ತು ಈಗ ಓದಿರುವುದೇ ಕರ್ನಾಟಕ ಸರ್ಕಾರದ ನಡಾವಳಿಗಳು. ಇದು ಕರ್ನಾಟಕ ಸರ್ಕಾರದ ಆದೇಶ. ಕರ್ನಾಟಕ ಸರ್ಕಾರದ ಆದೇಶವನ್ನೇ ಹೇಳ್ತಾ ಇರೋದು. ನೀವು ನಿಮ್ಮ ಕಾಂಗ್ರೆಸ್ಸಿನ ಮೂಗಿನ ನೇರಕ್ಕೆ ಇದು ಮಾಡ್ತಾ ಇದ್ದೀರಿ ಅಂತ. ನೀವು ಸರ್ಕಾರವಾಗಿ ಉಳ್ಕೊಂಡಿಲ್ಲ, ನೀವು ಕಾಂಗ್ರೆಸ್ ಪಾರ್ಟಿ ಆಗಿದ್ದೀರಿ. ವಿಧಾನಸೌಧದಲ್ಲಿ ಹೋಗಿ ಕಾಂಗ್ರೆಸ್ ಪಾರ್ಟಿ ನಡೆಸ್ತಾ ಇದ್ದೀರಿ. ನೀವು ಸರ್ಕಾರ ಇದ್ರೆ ಜವಾಬ್ದಾರಿಯಿಂದ ನಡ್ಕೊಳ್ಳುತ್ತೆ. ಕಾಂಗ್ರೆಸ್ ಬೇಜವಾಬ್ದಾರಿ ಇದೆ. ದೇಶದಲ್ಲೂ ಏನಾದ್ರೂ ಮಾತಾಡು, ವಿದೇಶಕ್ಕೆ ಹೋಗಿ ಏನು ಮಾತಾಡು, ನಮ್ ದೇಶಕ್ಕೆ ಏನೋ ಅಪಮಾನ ಮಾಡ್ಬೇಕು ಅದೆಲ್ಲ ಮಾಡು. ಇದು ಕಾಂಗ್ರೆಸ್ ಇದು ಕತೆ, ಸರ್ಕಾರದಲ್ಲ. ಅದಕ್ಕೂ ಗೈಡ್ಲೈನ್ಸ್ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಎನ್ಯುಮರೇಷನ್ ಫಾರ್ಮ್ ತುಂಬಲಿ,
ಆವಾಗ ನಮಗೆ ಗೊತ್ತಾಗುತ್ತೆ ನಿಜವಾದ ವೋಟರ್ಸ್ ಕರ್ನಾಟಕದಲ್ಲಿ ಎಷ್ಟಿದ್ದಾರೆ ಅನ್ನುವಂಥದ್ದನ್ನು ಅವರವರ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡೇ ಮಾಡ್ತಾರೆ. ನಾವು ಅವರ ಗಮನಕ್ಕೆ ತಂದಿದ್ದೀವಿ. 25 ಜನಕ್ಕೆ ನೋಟಿಸು ಕೊಟ್ಟಿದ್ದಾರೆ ಅಧಿಕಾರಿಗಳು. ಮೇಲೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ನೀವು ಎಲ್ಲೆಲ್ಲಿ ರಾತ್ರೋರಾತ್ರಿ ಎಕ್ಸ್ಟ್ರಾ ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಹಂಗಾದ್ರೆ ಅಕ್ರಮವಾಗಿ ನಡೀತಾ ಇದೆ ಅಂತ ಆಯ್ತು. ನೀವು ಕಂಪ್ಲೇಂಟ್ ಕೊಟ್ಟ ಮೇಲೂ ಕೂಡ ಚುನಾವಣಾ ಆಯೋಗದವರು ಪ್ರೆಸ್ ಮೀಟ್ ಮಾಡ್ತಾರೆ, ಯಾವುದೇ ಅಕ್ರಮ ನಡೀತಾ ಇಲ್ಲ ಅಂತ ಅನ್ಬುಕ್ ಕುಮಾರ್ ಸುದ್ದಿಗೋಷ್ಠಿ ಹೇಳ್ತಾರೆ. ಮತ್ತೆ 25 ಜನಕ್ಕೆ ನೋಟಿಸ್ ಹಾಕಿ ಕೊಟ್ಟಿದ್ದಾರಂತವರು ಅಷ್ಟೇ ಕೊಟ್ಟಿದ್ದಾರೆ. ಯಾರ್ಯಾರು ಮಸೀದಿ ಮದರಸಗಳಲ್ಲಿ ತುಂಬಿದ್ರು ಅರ್ಜಿಗಳನ್ನ ಅವ್ಯಾವ ವಾಪಸ್ ಪಡೆದಿಲ್ಲ. ಇಲ್ಲ, ಅದನ್ನೇ ನಾವು ಕೇಳ್ತಾ ಇರೋದು. ಇದೆಲ್ಲವೂ ಅಕ್ರಮ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ದಬಾವ್ ಹಾಕಿ, ಅವರಿಗೆ ಒತ್ತಡ ಮಾಡಿ, ಅವರಿಗೆ ಹೆದರಿಸಿ ಈ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಸ್ತಿದೆ. ಮೊದಲ ದಿನದ ಕೂಡ ನಮ್ಮ ಆರೋಪ ಇದೆ. ಆರಂಭ ಆದಾಗಿಂದಲೂ ಇದನ್ನ ಹೇಳ್ತಾ ಇದ್ರಿ. ನಮ್ಮೀಗ ಶ್ರೀನಿವಾಸ ಕೇಂದ್ರ ಚುನಾವಣಾ ಆಯೋಗ ಸೀರಿಯಸ್ ಆಗಿ ತಗೊಂಡಿಲ್ವಾ ಅಂತ ಆಗುತ್ತೆ. ಅವರು ಗಂಭೀರವಾಗಿ ತಗೊಂಡಿದ್ದಾರೆ. ಅವರು ನೋಟಿಫಿಕೇಶನ್ ಅನ್ನ ಹೊರಡಿಸುತ್ತಿದ್ದಾರೆ. ಬಹಳ ಸ್ಪಷ್ಟವಾಗಿ ಇಲ್ಲಿ ಅಧಿಕಾರಿಗಳನ್ನು ಕಳಿಸಿದ್ದಾರೆ, ಟೀಮ್ ಕಳಿಸಿದ್ದಾರೆ, ಒಬ್ಸರ್ವ್ ಮಾಡಕ್ ಹೇಳಿದ್ದಾರೆ. ಇದೆಲ್ಲವೂ ನಡೆಯುತ್ತೆ. ಮಸೀದಿ ಮದ್ರಸದಲ್ಲಿ ಒಟ್ಟೊಟ್ಟು ಮಾಡಿದವರು ಕ್ಯಾನ್ಸಲ್ ಆಗ್ಬೇಕಲ್ವಾ ಇವಾಗ? ಅದು ನಾವು ಮಾಡಲ್ಲ ಅಂತ ಆಗತ್ತೆ ಮಾಡಲ್ಲ ಅಂತ ಚುನಾವಣಾ ಆಯೋಗ ಹೇಳಿದ್ದಾರೆ. ಮತ್ತೆ ನೀವು ಕೊಟ್ಟಿದ್ದು ವೇಸ್ಟ್ ಆಯ್ತು. ವೇಸ್ಟ್ ಆಗಲ್ಲ, ಅದಕ್ಕೆ ಅರ್ಥ ಬಂದೇ ಬರುತ್ತೆ. ವೇಸ್ಟ್ ಯಾಕಾಗುತ್ತೆ? ನೀವು ಹೇಳಿದ್ರಿ, ನೀವು ಜನರಿಗೆ ಮಾಹಿತಿಯನ್ನ ಕೊಟ್ರಿ. ನೀವು ಹೇಳಿದ ತಕ್ಷಣ ಕಾಂಗ್ರೆಸ್ ಬಂದು ಮಾಡ್ತಾರೆ ಹೇಳೋದ್ರ ಬಗ್ಗೆ ನಿಮ್ಗೆ ವಿಶ್ವಾಸ ಇದೆ ನಾನು ಅನ್ಕೊಂಡಿಲ್ಲ. ಸೊ ಕಾನೂನಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದೀರಿ. ಮಾತಾಡೋಣ. ಇದಕ್ಕೆ ಏನ್ ಮಾಡ್ಬೋದು? ನಾವು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ. ಏನ್ ಮಾಡ್ಬೋದು, ಸಂವಿಧಾನ ಪ್ರಕಾರ ಏನಿದೆ ಅಂತ. ಯಾಕಂದ್ರೆ ನಾನು ಆರ್ಟಿಕಲ್ 14 ಬಗ್ಗೆ ಮಾತಾಡಿದೆ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಪ್ರಕಾರ ಇದನ್ನ ನಾನು ಮಾತಾಡಿದ್ದೀನಿ. ಅದಕ್ಕಾಗಿ ಅದರ ಆಧಾರದಲ್ಲಿ ನಾವು ಕಾನೂನಾತ್ಮಕವಾಗಿ ಏನ್ ಮಾಡ್ಬೋದು ನಾವು ಯೋಚನೆ ಮಾಡ್ತೀವಿ. ಶಿವಕುಮಾರ್ ಅವರು ಅವ್ರ ಅಧಿಕಾರದಲ್ಲಿದ್ದಾಗ ಯಾಕೆ ಅಕ್ರಮ ಹೊರಿಸಿರೋದು ಯಾಕೆ ದೇಶದಿಂದ ಓಡಿಸಿದ್ರು ಅಂತ ಮೊನ್ನೆ ಕೇಳಿದ್ರು. ಎಲ್ಲ ಕಾಲದಲ್ಲಿ ನಾವು ಓಡಿಸಿದೀವಿ. ಆ ಸಂದರ್ಭದಲ್ಲಿ ಕೂಡ ಯಾರು ಅಕ್ರಮರಿದ್ದರೆ ಖಂಡಿತ ಓಡಿಸಿದೀವಿ. ಇವರು ಬಂದು ಆಶ್ರಯ ಕೊಡ್ತಿದ್ದಾರೆ ಅಷ್ಟೇ. ಇವರು ರಕ್ಷಣೆ ಮಾಡ್ತಿದ್ದಾರೆ. ನಾನೇ ಹೋದೆ ಹೆಬ್ಬಾಳದಲ್ಲಿ, ಅಲ್ಲಿಂದ ಕರ್ಕೊಂಡೋಗಿ ಇನ್ನೊಂದು ಕಡೆ ಇಟ್ರು, ಅಮ್ಮನಕೆರೆಯಲ್ಲಿ ನಾನೇ ಹೋದೆ. ನಮ್ಮ ಕ್ಷೇತ್ರದಲ್ಲೇ 2-3 ಕಡೆ ಆಯ್ತು. ನಾವು ಹೋದಾಗ ಅವರನ್ನಲ್ಲಿ ಒಕ್ಕಲು ಎಬ್ಬಿಸಿದಂತೆ ಮಾಡೋದು, ನಾಟಕ ಮಾಡೋದು, ಆಮೇಲೆ ತಗೊಂಡೋಗಿ ಇನ್ನೊಂದು ಕಡೆ ಇಡೋದು. ನಾವು ನನ್ನ ಕ್ಷೇತ್ರ ಯಾವ್ದಿಲ್ವೋ ಅಲ್ಲಿ ಇಡೋದು, ಇಲ್ಲ ಯಾವ್ದೋ ಜಮೀರ್ ಖಾನ್ ಕ್ಷೇತ್ರನ ಇನ್ನೆಲ್ಲೋ ತಗೊಂಡೋಗಿ ಇಡೋದು. ಇದನ್ನ ಮಾಡ್ತಿದ್ದಾರೆ ಅವರು. ಯಾಕಂದ್ರೆ ಅವ್ರಿಗೆ ಬೇಕಲ್ಲ ಅವರ ಬಂಧುಗಳು. ನಮ್ಮ ರಾಜ್ಯದ ಬಂಧುಗಳು ಸಾಕು ನಮ್ಗೆ ಅವರ ಬಗ್ಗೆ ರೆಸ್ಪೆಕ್ಟ್ ಇದೆ. ಆದ್ರೆ ಬಾಂಗ್ಲಾದಿಂದ ಬಂದವರು ಕೂಡ ಇವರಿಗೆ ಬಂಧುಗಳಾಗಿದ್ದಾರೆ. ಈಗ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.